ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಹಾರ್ದಿಕ್ ಪಾಂಡ್ಯ ನಿನ್ನೆಯಿಂದ ಸೆನ್ಸೇಷನ್ ಆಗೋಗ್ಬಿಟ್ಟಿದ್ರೆ ಪಾಂಡ್ಯ. ಯಾಕಂದ್ರೆ ನಿನ್ನೆ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಆಗಿ ಕೊಟ್ಬಿಟ್ರು ಹಾರ್ದಿಕ್ ಪಾಂಡ್ಯ. ಇಷ್ಟು ದಿನ ಒಂದು ವಿತ್ ಹೋಲ್ಡ್ ಮಾಡ್ಕೊಂಡು ಏನು ನಿಂತ್ಕೊಂಡಿದ್ರು ಆ ಒಂದು ವಿಚಾರ ಇವತ್ತು ಬರ್ಸ್ಟ್ ಔಟ್ ಆಗಿದೆ. ಅದೇನೇ ನಾವು ಡಿವೋರ್ಸ್ ತಗೊಂತ ಇದ್ದೀವಿ. ನಾವು ಟ್ರೈ ಮಾಡಿದ್ವಿ 4 ವರ್ಷದಿಂದ, ನಾವು ಅಟ್ ಮ್ಯಾಕ್ಸಿಮಮ್ ಅಂತೂ ಟ್ರೈ ಮಾಡಿದ್ದೀವಿ, ನಮ್ಮ ಕೈಲಿ ಆಗ್ತಾ ಇಲ್ಲ, ನಾವು ಡಿವೋರ್ಸ್ ತಗೊಂತಿದ್ದೀವಿ ಅಂತ ನಟಾಶಾ ಅವರು ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವರು ಇಬ್ಬರು ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ನ ಮಾಡಿಬಿಟ್ಟು ಡಿವೋರ್ಸ್ ಈ ಡಿವೋರ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇವಾಗ ಕಳೆದ 1-2 ತಿಂಗಳಿಂದ ಸಿಕ್ಕಾಪಟ್ಟೆ ಕೇಳ್ಕೊಂಡೇ ಬಂದ್ಬಿಟ್ಟಿದ್ದೀವಿ ನಾವು ಚಿಕ್ಕದಕ್ಕೆಲ್ಲ ಡಿವೋರ್ಸ್ ಅಂತ. ಸೊ ಡಿವೋರ್ಸ್ ಬಗ್ಗೆ ಅದು ಅವರ ಪರ್ಸ್ನಲ್ಲು, ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡುವಂಥ ಅಗತ್ಯತೆ ಇಲ್ಲ. ಅದೊಂದು ಹಾರ್ಶ್ ವಿಚಾರ ಆಯಿತು ಅಂತಂದರೆ ಸೊ ಆ ಒಂದು ಕ್ಯಾಟಗರಿಗೆ ಇವರು ಕೂಡ ಸೇರ್ಕೊಂಡ್ಬಿಟ್ರು. ಇವಾಗ ಮೊಹಮ್ಮದ್ ಶಮಿ ಆಗಿರ್ಬೋದು, ಆಮೇಲೆ ದಿನೇಶ್ ಕಾರ್ತಿಕ್ ಆಗಿರ್ಬೋದು, ಶಿಖರ್ ಧವನ್ ಆಗಿರ್ಬೋದು, ಸೊ ಆ ಒಂದು ಕ್ಯಾಟಗರಿಗೆ ಇವರು ಕೂಡ ಇವಾಗ ಆ್ಯಡ್ ಆನ್ ಆಗಿದ್ದಾರೆ ಡಿವೋರ್ಸ್ ಕ್ಯಾಟಗರಿಲಿ. ಸೊ ಅದು ಬಿಡ್ತು ಅಂತಂದರೆ ಹೌ ಫಾಸ್ಟ್ ದ ಟೈಮ್ ಚೇಂಜಸ್ಸು ಮಗ. ಇವಾಗ ನೋಡಿ ಹಾರ್ದಿಕ್ ಪಾಂಡ್ಯ ಹೌದು ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಟ್ರು. T20 ವರ್ಲ್ಡ್ ಕಪ್ನ ವಿನ್ನಿಂಗ್ ಮೂಮೆಂಟಲ್ಲಿ ಅವರೇ ಒಂಥರ ಮೈನ್ ಕ್ರೂಷಿಯಲ್ ರೋಲ್ನ ನಿಭಾಯಿಸಿದ್ದು. ಆಸ್ ಎ ವೈಸ್ ಕ್ಯಾಪ್ಟನು T20 ವರ್ಲ್ಡ್ ಕಪ್ನ ಗೆದ್ಕೊಂಡು ಕೊಟ್ಟಿದ್ದು ಹಾರ್ದಿಕ್ ಪಾಂಡ್ಯ ಅವರು. ನೋಡಿ ಹೌ ಫಾಸ್ಟ್ ದ ಟೈಮ್ ಚೇಂಜಸ್ ಅಂತಂದರೆ ಕಳೆದ 3-4 ತಿಂಗಳ ಹಿಂದೆ ಹಾರ್ದಿಕ್ ಪಾಂಡ್ಯ ಒಂಥರ ರೋಹಿತ್ ಶರ್ಮಾ ಅವ್ರ ಕೆಳಗಡೆ ಆಡೋ ಥರ ಒಂಥರ ಅವರೇ ಮಾಡ್ಕೊಂಡಿದ್ರು ಅಂತಲ್ಲ, ಮುಂಬೈ ಇಂಡಿಯನ್ಸ್ ಅವರು ಮಾಡಿದ್ರು. ಸೊ ಅವರು ಆಡೋ ಥರನೇ ಆಗಿತ್ತು. ಇವಾಗ ರೋಹಿತ್ ಶರ್ಮಾ ಆಗಿರಲಿ, ಸೂರ್ಯಕುಮಾರ್ ಯಾದವ್ ಆಗಿರಲಿ, ಮುಂಬೈ ಇಂಡಿಯನ್ಸ್ಗೆ ಬಂತು ಅಂತ ಅಂದಾಗ, ಇವಾಗಲೂ ಅಷ್ಟೇ ಮುಂಬೈ ಇಂಡಿಯನ್ಸ್ಗೆ ಬಂತು ಅಂತ ಅಂದಾಗ ಏನೇನಾಗುತ್ತೋ ಟೀಮ್ ಅವೆಲ್ಲ ಗೊತ್ತಿಲ್ಲ, ಅವೆಲ್ಲ ಸೆಕೆಂಡ್ರಿ, ಯಾಕಂದರೆ ಮೆಗಾ ಆಕ್ಷನ್ ಇರೋದ್ರಿಂದ. ಸೊ ಟೀಮ್ಗೆ ಬಂತು ಅಂತಂದರೆ ಇವರು ಅವರ ಕ್ಯಾಪ್ಟನ್ಸಿಲಿ ಆಡಬೇಕಾಗಿತ್ತು. ಇವಾಗ ನೋಡಿ ಯಾವ ಥರ ಆಗಿದೆ ಅಂತ. T20 ವರ್ಲ್ಡ್ ಕಪ್ಪಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನು, ಇಲ್ಲಿ ವೈಸ್ ಕ್ಯಾಪ್ಟನ್ ಇದ್ದರು. ಇವಾಗ ನೋಡಿ ವೈಸ್ ಕ್ಯಾಪ್ಟನ್ಸಿನೂ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಹೌ ಫಾಸ್ಟ್ ದ ಟೈಮ್ ಚೇಂಜಸ್ ಅಂತಂದರೆ ಹಾರ್ದಿಕ್ ಪಾಂಡ್ಯಗೆ ಇವಾಗ ವೈಸ್ ಕ್ಯಾಪ್ಟನ್ಸಿನೂ ಇಲ್ಲ. ಜೊತೆಗೆ ಈ ಒಂದು ಹಾರ್ಶ್ ವಿಚಾರನ ಅವ್ರು ಹೇಳ್ಕೊಳ್ಳೋದು ಒಂಥರ ಸಿಕ್ಕಾಪಟ್ಟೆ ಹಾರ್ಶ್ ಫೇಸಲ್ಲಿದ್ದು ಹಾರ್ದಿಕ್ ಪಾಂಡ್ಯ. ಮತ್ತೆ ವರ್ಲ್ಡ್ ಕಪ್ನ ಗೆಲ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ಫೇಸ್ ಬಂತು. ಮತ್ತೆ ಇವಾಗ ಒಂದು ಹಾರ್ಶ್ ಫೇಸ್ಗೆ ಹೋಗಿದ್ರು ಹಾರ್ದಿಕ್ ಪಾಂಡ್ಯ ಅವರು. ಯಾಕೆಂದರೆ ಅವರಿಂದ ಒಂಥರ ಕ್ಯಾಪ್ಟನ್ಸಿನ ಕಿತ್ಕೊಂಡಿದ್ದಾಗಿರ್ಬೋದು, ವೈಸ್ ಕ್ಯಾಪ್ಟನ್ಸಿನ ಕಿತ್ಕೊಂಡಿದ್ದಾಗಿರ್ಬೋದು. ಸೊ ಕಿತ್ಕೊಳ್ಳೋದು ಒಂಥರ ಹೌ ಫಾಸ್ಟ್ ದ ಟೈಮ್ ಚೇಂಜಸ್ ಅಂತ ಅನ್ನಿಸ್ಬಿಡ್ತೀವಿ. ಇವಾಗ ನೋಡಿ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಆಡಬೇಕಾಗುತ್ತೆ. ಹಿಂದೆ ರೋಹಿತ್ ಶರ್ಮಾ ಅವರು ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಅವರ ಕ್ಯಾಪ್ಟನ್ಸಿಯಲ್ಲಿ ಆಡಿದ್ರು. ಇವಾಗ ನೋಡಿ ಇವರೇ ಅವರ ಕ್ಯಾಪ್ಟನ್ಸಿಲಿ ಆಡಬೇಕಾದಂಥ ಒಂದು ಅನಿವಾರ್ಯತೆ ಬಂದಿದೆ. ರೋಹಿತ್ ಶರ್ಮಾ ಆದಮೇಲೆ T20s ಅಲ್ಲಿ, ಇಂಟರ್ನ್ಯಾಷನಲ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯನೇ ಕ್ಯಾಪ್ಟನ್ ಅಂತ ವರ್ಲ್ಡ್ ಕಪ್ ಟೈಮಲ್ಲೂ ಕೂಡ ಪೋಟ್ರೆ ಆಗಿತ್ತು. ಅದನ್ನು ಅವ್ರಿಗೂ ಕೂಡ ಕ್ವೆಶನ್ ಆಗಿ ಕೇಳಿದ್ರು, T20 ಸೈಡ್ನ ನೀವು ಲೀಡ್ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ವರ್ಲ್ಡ್ ಕಪ್ವರೆಗೂ ಅಂತ. ಬಟ್ ಆ ಟೈಮಲ್ಲಿ ಹಾರ್ದಿಕ್ ಪಾಂಡ್ಯ ಹೇಳಿದ್ರು, ಇನ್ನು T20 ವರ್ಲ್ಡ್ ಕಪ್ ಎಲ್ಲೋ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ, ಇವಾಗಿನ T20 ವರ್ಲ್ಡ್ ಕಪ್ ಬಗ್ಗೆ ಮಾತ್ರ ಮಾತಾಡೋಣ, ಮುಂದೆ ಫ್ಯೂಚರ್ ಏನಾಗುತ್ತೋ ಗೊತ್ತಿಲ್ಲ ಅಂತ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದರು. ಫ್ಯೂಚರಲ್ಲಿ ಇವರು T20 ವರ್ಲ್ಡ್ ಕಪ್ ಮುಗಿತಾ ಇದ್ದಂಗೆ ವೈಸ್ ಕ್ಯಾಪ್ಟನ್ಸಿ ರೋಲಿಂದ ಕಿತ್ತಾಕ್ಬಿಟ್ಟು ಡೌನ್ ಮಾಡಿಸಿದ್ರಲ್ಲ. ಸೊ ಹೊಸ ಕೋಚ್ ಬಂದಿರೋದು ಇಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಸೊ ಅದೇ ಅವ್ರು ಹೇಳ್ಬೋದು, BCCI ಅವರು ನಾವು ಕೋಚಿಂದ ಏನೋ ಒಂದು ತೊಗೊಂಡಿಲ್ಲ, ಒಂದು ಪುಷ್ ಏನೂ ಕೊಟ್ಟಿಲ್ಲ, ಅವರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಇಳಿಸ್ಬೇಕು, ಜೊತೆ ಸೂರ್ಯಕುಮಾರ್ನ ಅಲ್ಲಿ ವೈಸ್ ಕ್ಯಾಪ್ಟನ್ ಮಾಡಬೇಕು, ಅದು ಇದು ಅಂತೆಲ್ಲ. ಬಟ್ ಅವ್ರು ಏನು ಹೇಳದೇ ಇದ್ರೂ ಕೂಡ ನಮ್ಗೆ ಹಂಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಗೌತಮ್ ಗಂಭೀರ್ಗೆ ಸೂರ್ಯಕುಮಾರ್ ಯಾದವ್ ಅಂತ ಅಂದರೆ ಏನೋ ಒಂದು ಬಾಂಡಿಂಗ್ ಇದೆ ಅಂತ. ಅವ್ರು KKR ಇದ್ದಂಥವ್ರು. ಸೊ ಅವ್ರು ಹೇಳಿದ್ದಾರೆ, ನಾನು KKR ಇದ್ದಾಗ ಸೂರ್ಯಕುಮಾರ್ ಯಾದವ್ ಅಲ್ಲಿ ನಾನು ಏನು ಅವರ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಏನಿತ್ತು ಅದನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ನಾನು ಯಾವಾಗ ಒಂದು ಟೈಮಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಅವಾಗಲೇ ಹೇಳಿದರು. ಸೊ ಅದು ಇವಾಗ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅಷ್ಟೇ ಗೌತಮ್ ಗಂಭೀರ್ ಅವರು. ಸೊ ಇಲ್ಲಿ ಬೇಸಿಕಲಿ ಏನಕ್ಕೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕೆಳಗಡೆ ಹಾಕಿರ್ಬೋದು ಅಂತಂದರೆ, ಗೌತಮ್ ಗಂಭೀರ್ ಅವ್ರು ಏನಕ್ಕೆ ಕೆಳಗಡೆ ಹಾಕಿರ್ಬೋದು ಅಂದರೆ ಒಂದು ಪುಷ್ ಕೊಟ್ಟಿರ್ಬೋದು ಅಂತ ನಾನು ಅನಲೈಸ್ ಮಾಡ್ತಾ ಇರೋದ್ರ ಪ್ರಕಾರ. ಹಾರ್ದಿಕ್ ಪಾಂಡ್ಯಗೆ ಆ ಒಂದು ಟೆಂಪರ್ಮೆಂಟ್ ಇಲ್ಲ, ಆ ಒಂದು ಆ್ಯಂಗರ್ ಇಶ್ಯೂಸ್ ಇದೆ ಹಾರ್ದಿಕ್ ಪಾಂಡ್ಯಗೆ. ಆ್ಯಂಗರ್ ಇಶ್ಯೂಸ್ ಅಂತಂದರೆ ಏನು ಕಿಚ್ಚಾಡಿ ಕೂಗಾಡಿ ಎಲ್ಲರಿಗೂ ಬೈದಾಡ್ಬಿಡ್ತಾರೆ ಅಂತಲ್ಲ, ಕೆಲವೊಂದು ಟೈಮು ಆ ಒಂದು ಆ್ಯಂಗರ್ ಇಶ್ಯೂನ ತೋರಿಸ್ಕೊಂತಾರೆ ಹಾರ್ದಿಕ್ ಪಾಂಡ್ಯ. ಎಲ್ಲ ಟೈಮು ಒಂದೇ ಥರ ಇರೋದು, ಎಲ್ಲ ಟೈಮು ಕಿರಿಸ್ತಿರ್ತಾರೆ, ಕೂಗ್ತಿರ್ತಾರೆ ಅಂತೆಲ್ಲ ಹೇಳ್ತಿರೋದು. ಸೊ ಒಂದು ಆ್ಯಂಗರ್ ಇಶ್ಯೂಸ್ ಇದೆ, ಒಂದು ಟೆಂಪರ್ಮೆಂಟ್ ಅನ್ನೋದು ಆಸ್ ಎ ಕ್ಯಾಪ್ಟನ್ನು ಇಲ್ಲ. ಗೌತಮ್ ಗಂಭೀರ್ ಹೇಳಿದ್ನ ಕೇಳುವಂಥ ಒಂದು ಟೆಂಪರ್ಮೆಂಟ್ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ ಅವ್ರಿಗೆ, ಅಂದರೆ ಅವ್ರು ಅಂದ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಆ ಥರ. ಸೊ ಆ ಒಂದು ಪುಷ್ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಇಲ್ಲಿ ಸೂರ್ಯಕುಮಾರ್ ಯಾದವ್ ಏನು ಹೇಳಿದ್ರು ಕೂಡ ಕೇಳ್ತಾರೆ. ಅಂದರೆ ಒಂಥರ ಅವ್ರ ಆ್ಯಂಗರ್ ಇಶ್ಯೂಸ್ ಆಗಲಿ ಅಥವಾ ಒಂದು ಟೆಂಪರ್ಮೆಂಟಲ್ಲಿ ಕಮ್ಮಿ ಆಗಿರೋದಾಗಲಿ, ಒಂಥರ ಯಾವಾಗಲೂ ಸಹ ಸೂರ್ಯಕುಮಾರ್ ಯಾದವ್ ಒಂಥರ ಜಾವೆಲ್ ಆಗೇ ಕಾಣಿಸ್ಕೊತಾರೆ. ಸೊ ಆದ್ದರಿಂದ ನನ್ನ ಪ್ರಕಾರ ಈ ಒಂದು ಮೂನ ಮಾಡಿದರೆ ಅಂತ ಕಾಣಿಸಿದೆ. ಆ ಒಂದು ಟೆಂಪರ್ಮೆಂಟ್ ಇಶ್ಯೂಸಿಂದ, ಜೊತೆಗೆ ಒಂದು ಆ್ಯಂಗರ್ ಇಶ್ಯೂಸಿಂದ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಕ್ಯಾಪ್ಟನ್ಸಿ ಕಿತ್ಕೊಂಡು ಕೆಳಗಡೆ ಬಿದ್ದಿದೆ ಅಂತ ಕಾಣಿಸುತ್ತೆ. ಬಟ್ ಫ್ಯೂಚರ್ ಗೋಯಿಂಗ್ ಫಾರ್ವರ್ಡ್ ಇನ್ ದ ಫ್ಯೂಚರ್ ಮತ್ತೆ ಕ್ಯಾಪ್ಟನ್ಸಿ ಬಂದರೂ ಬರ್ಬೋದು, ಅಥವಾ
ಆಸ್ ಎ ಪ್ಲೇಯರ್ ಆಡಿದ್ರು ಆಡ್ಬೋದು ಹಾರ್ದಿಕ್ ಪಾಂಡ್ಯ, ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಯಾವುದೇ ರೀತಿಯ ಸ್ಟೇಟ್ಮೆಂಟ್ನ ಅವರ ಕ್ಯಾಪ್ಟನ್ಸಿ ಡ್ರಾಪ್ ರಿಲೇಟೆಡು, ವೈಸ್ ಕ್ಯಾಪ್ಟನ್ಸಿ ಡ್ರಾಪ್ ರಿಲೇಟೆಡು ಕೊಟ್ಟಿಲ್ಲ, ಮಾತಾಡು ಕೂಡ ಇಲ್ಲ. ನೋಡೋಣ ಆಸ್ ಎ ಪ್ಲೇಯರು ಹಾರ್ದಿಕ್ ಪಾಂಡ್ಯ ಅವರು ಯಾವ ಥರ ಆಡ್ತಾರೆ ಅಂತ. ಕ್ಯಾಪ್ಟನ್ಸಿ ಅನ್ನೋದು ಏನು ಮುಖ್ಯ ಅಲ್ಲ, ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಆಸ್ ಎ ಪ್ಲೇಯರ್ ಪರ್ಫಾರ್ಮ್ ಮಾಡೋದು ಮುಖ್ಯ. ಬಟ್ ಆದರೂ ಕೂಡ ಪಾಂಡ್ಯ ಅಂತವ್ರಿಗೆ ಇದು ಹಲ್ಟ್ ಹಾಗೆ ಆಗುತ್ತೆ. ಆಫ್ಟರ್ T20 ವರ್ಲ್ಡ್ ಕಪ್ ಗೆಲ್ಸ್ಕೊಂಡು ಕೂಡ ಆದಮೇಲೆ ಅಂಥ ಪರ್ಫಾರ್ಮೆನ್ಸ್ನ ಕೊಟ್ಬಿಟ್ಟು ಕ್ಯಾಪ್ಟನ್ಸಿಯಿಂದ ನನ್ನ ಡೌನ್ ಮಾಡ್ತಾರೆ ಅಂತಂದರೆ ಅವರಿಗೆ ಈ ಒಂದು ಹಲ್ಟ್ ಜೊತೆಗೆ ಈ ಒಂದು ಹಲ್ಟ್ ಆಗಿದೆ ಅಂತಂದರೆ ಇದು ಒಂಥರ ಡೈಜೆಸ್ಟ್ ಮಾಡ್ಕೊಳ್ಳೋ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ. ನೋಡೋಣ ಅದು ಹೆಂಗೆ ಡೈಜೆಸ್ಟ್ ಮಾಡ್ಕೊಂಡು ಬರ್ತಾರೆ ಹಾರ್ದಿಕ್ ಪಾಂಡ್ಯ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬುಬಾ.